ನಮಸ್ಕಾರ ರೈತ ಬಾಂಧವರೇ, ಗ್ರಿಪ್ ಮಾಸ್ಟರ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವಾಗ ಎಲ್ಲರೂ ದ್ರಾಕ್ಷಿ ಅಕ್ಟೋಬರ್ ಚಟ್ನಿ ಮಾಡಕ್ಕೆ ಸ್ಟಾರ್ಟ್ ಮಾಡಾಕತ್ತಾರ. ಈ ಹಂತದೊಳಗೆ ಅಕ್ಟೋಬರ್ ಚಟ್ನಿಗಿಂತ ಮುಂಚಿತವಾಗಿ ನಾವು ತೋಟದ ವ್ಯವಸ್ಥಾಪನೆ ಯಾವ ರೀತಿ ಮಾಡಬೇಕು, ಮತ್ತು ಎತ್ತರೆಲ್ಲ ಯಾವ ಪ್ರಮಾಣದೊಳಗೆ ಸಿಂಪಡಣೆ ಮಾಡಬೇಕು, ಮತ್ತು ಗೊಬ್ಬರ ನಿಯೋಜನೆ ಯಾವ ರೀತಿ ಕೊಡಬೇಕು, ಮತ್ತು ಬೆಸಲ್ ಡೋಸ್ ಯಾವ್ದು ಹಾಕೋಬೇಕು, ಇದ್ರ ಬಗ್ಗೆ ಈ ವಿಡಿಯೋದಾಗ ನಾವು ತಿಳಿದುಕೊಳ್ಳೋಣ. ಇವಾಗ ನಾವು ಚಟ್ನಿಗಿಂತ ಮುಂಚಿತವಾಗಿ ಏನು ಮಾಡ್ರಿ, 15 ದಿನಗಳ ಮುಂಚಿತವಾಗಿ ಎತ್ತರ ಸಿಂಪರಣೆ ಮಾಡ್ಕೋಬೇಕು. ಈ ಸಿಂಪರಣೆ ನೀವು ತೋಟದೊಳಗೆ ಯಾವ ರೀತಿ ನಿಮ್ಮ ತೋಟದ ಎಲೆ ವ್ಯವಸ್ಥಾಪನೆ ಇರ್ತೈತಿ ಆ ರೀತಿ ನೀವು ಸಿಂಪರಣೆ ಮಾಡ್ಕೋಬೇಕಾಗ್ತೈತಿ. ಈಗ ಆಲ್ಮೋಸ್ಟ್ ನಿಮ್ಮ ತೋಟದಲ್ಲಿ 80% ಜಾಸ್ತಿಯಾಗಿ ಎಲೆಗಳಿದ್ವು ಅಂದ್ರೆ ಎಕರೆಗೆ 1 ಲೀಟರ್ ಎತ್ತರಲ್ಲಿ ನೀವು ಸಿಂಪರಣೆ ಮಾಡ್ಕೋಬೇಕಾಗ್ತದೆ. ಎಕರೆಗೆ 1 ಲೀಟರ್ ಅಂದ್ರೆ ಹೆಂಗಪ್ಪ ಅಂದ್ರೆ ಎಕರೆಗೆ ಮಿನಿಮಮ್ 400 ಲೀಟರ್ ನೀರು ನೀವು ಸಿಂಪರಣೆ ಮಾಡ್ಕೋಬೇಕು. ಅಂದರೆ ಎಷ್ಟು 2.5 ml per ಲೀಟರ್ ನೀರಿಗೆ ಎತ್ತರಲ್ಲ ಡೋಸೇಜ್ ಆಗ್ತೈತ್ರಿ. ಈ ರೀತಿ ನೀವು ಸಿಂಪರಣೆ ಮಾಡ್ಕೋಬೇಕು. ಮತ್ತು ಅದರ ನಿಮ್ದು ಪ್ಲಾಟ್ನಾಗ ಎಲೆಗಳ ಆಲ್ರೆಡಿ ಉದುರಿ ಭಾಳ ಕಮ್ಮಿ ಪ್ರಮಾಣದಾಗಿದ್ದು ಅಂದ್ರೆ ನೀವು 1 ರಿಂದ 1.5 ml ತನಕ ನೀವು ಎತ್ತರಲ್ಲಿ ಸಿಂಪರಣೆ ಮಾಡ್ಕೋಬೋದು. ಇವಾಗ ಕೆಲವೊಂದಿಷ್ಟು ರೈತರ ಎತ್ತರಲ್ಲಿ ಸಿಂಪರಣೆ ಮಾಡ್ಕೊಳ್ಳಲ್ಲ, ಭಾಳ ರೋಗ ಬರ್ತೈತಿ ಮತ್ತು ಇದರಿಂದ ನಮಗೆ ತೊಂದರೆ ಆಗ್ತೈತೆ ಅಂಥೇಳಿ. ಈ ಎತ್ತರ ಸಿಂಪರಣೆ ಯಾವ ಕಾರಣದಿಂದ ಮಾಡ್ಬೇಕಪ್ಪ ಅಂತಂದ್ರೆ, ನೀವೇನೀಗ ಏಪ್ರಿಲ್ ಒಳಗೆ ಜಾಸ್ತಿಯಾಗಿ ವ್ಯವಸ್ಥಾಪನೆ ಮಾಡಿರ್ತೀರಿ, ಏನಾದರೂ ಸಿಂಪರಣೆ ಮುಖಾಂತರ ಮೈಕ್ರೋನ್ಯೂಟ್ರೆಂಟ್ ಅಥವಾ ಇದೇ ರೀತಿ ಎಲ್ಲ ಸಿಂಪರಣೆ ಮುಖಾಂತರ ಏನು ಮಾಡಿರ್ತೀರಲ್ಲ, ಈ ಎಲೆ ಒಳಗೆ ಸ್ಟೋರೇಜ್ ಆಗಿರ್ತೈತಿ. ಈ ಸ್ಟೋರೇಜ್ ಆಗಿದ್ದು ಏನಾಗ್ತೈತಿ, ನೀವು ಎತ್ತರಲ್ಲಿ ಸಿಂಪರಣೆ ಮಾಡೋದ್ರಿಂದ ರಿಟರ್ನ್ ಗಿಡಕ್ಕೆ ಹೋಗಾಕ ಅನುಕೂಲ ಆಗ್ತೈತಿ. ಆದ ಕಾರಣದಿಂದ ನೀವು ಎತ್ತರಲ್ಲಿ ಸಿಂಪರಣೆ ಮಾಡೋದು ಅವಶ್ಯಕತೆ ಆಗೈತಿ. ಕೆಲವೊಬ್ರು ರೈತರು ಮಾಡ್ಕೋತಾರ, ನಿಮ್ಮ ಅಭಿಪ್ರಾಯ ಮೇಲೆ ನೀವು ಮಾಡ್ಕೋಬೋದು. ಇದನ್ನ ಎತ್ತರಲ್ಲಿ ಸಿಂಪರಣೆ ಮಾಡ್ಕೊಳ್ಳೋದಂತಂದ್ರೆ ನೀವು ಚಾಟ್ನಿಗಿಂತ 15 ದಿನಗಳ ಮುಂಚಿತವಾಗಿ ಮಾಡ್ಕೋಬೇಕು, ಇಲ್ಲಾಂದ್ರೆ 12 ದಿನಗಳ ಮುಂಚಿತವಾಗಿ ಮಾಡ್ಕೋಬೇಕು. ಈ ಹಂತದೊಳಗೆ ಎಲ್ಲಾದರೂ ಜಾಸ್ತಿಯಾಗಿ ಮಳೆ ಆಯ್ತಂದ್ರೆ, ಬೋದ್ ಜಾಸ್ತಿಯಾಗಿ ತೇವಾಂಶವನ್ನು ಹಿಡಿತಂದ್ರೆ ಎಲೆಗಳು ಉದುರುವುದಿಲ್ಲ. ನೀವು ಮತ್ತೆ 2 ಸತಿ ಸಿಂಪರಣೆ ಮಾಡ್ಕೋಬೇಕಾಗ್ತೈತಿ. ಈಗ ಕೆಲವೊಬ್ರು ಆಲ್ಮೋಸ್ಟ್ ಎಲೆನೇ ಉದುರಿ ಹೋಗ್ಯಾವ, ಏನೂ ಇಲ್ಲ. ಈ ಹಂತದೊಳಗೆ ಅವರು ಯಾವ ಸಮಯದೊಳಗೆ ಎತ್ತರ ಇದು ಚಟ್ನಿ ಮಾಡ್ಬೇಕು ಅನ್ನೋದು ಗೊಂದಲ ಒಳಗೆ ಭಾಳಷ್ಟು ರೈತರು ಅದಾರ. ಆಲ್ಮೋಸ್ಟ್ 70-60 ಪ್ಲಾಟ್ಗಳು ಎಲೆಗಳು ಸಂಪೂರ್ಣವಾಗಿ ಉದುರ್ಯಾವ. ಅಷ್ಟೇ 1-2 ಕಡ್ಡಿ ಒಳಗೆ ಎಲೆಗಳು ಉದುರಾವ್ ಅದಾವು. ಈ ಹಂತದೊಳಗೆ ನೀವು ಎಲ್ಲಿಗೆ ಚಟ್ನಿ ಮಾಡ್ಬೇಕಪ್ಪ ಅಂತಂದ್ರೆ, ನಿಮ್ದು ಕಣ್ಣಿನ ಪರೀಕ್ಷೆನ ಮಾಡ್ರಿ. ಆ ಕಣ್ಣಿನ ಹಂತಕ ಸ್ವಲ್ಪ ಹತ್ತಿ ಟೈಪ್ ಸ್ಪಂಜ್ ಬಂದಿತ್ತಂದ್ರೆ ನೀವು ಜಲ್ದಿನೇ ಅಂದ್ರೆ ಸೆಪ್ಟೆಂಬರ್ 25 ಅಥವಾ ಸೆಪ್ಟೆಂಬರ್ 30 ನೀವು ಚಟ್ನಿ ಮಾಡ್ಕೋಬೇಕಾಗ್ತೈತಿ. ಅದಕ್ಕಿಂತ ಮುಂದೆ ಹೋಗಿ ನೀವು ಚಟ್ನಿ ಮಾಡಕ್ಕೆ ರೆಡಿ ಆದ್ರಿ ಅಂದ್ರೆ ಆಲ್ಮೋಸ್ಟ್ ಕಣ್ಣು ಹೊಡಿಲಾಕ ಸ್ಟಾರ್ಟ್ ಮಾಡ್ತಾವೆ. ಈ ಹಂತದೊಳಗೆ ನೀವು ಸ್ವಲ್ಪ ಜವಾಬ್ದಾರಿಯಾಗಿ ನಿಯೋಜನೆ ಮಾಡ್ಕೋರಿ, ಯಾವಾಗ ಸಿಂಪರಣೆ ಮಾಡಬೇಕು ಮತ್ತು ನಿಮ್ಮ ಕಣ್ಣಿನ ಉಬ್ಯಾವು ಏನಿಲ್ಲೋ ನೋಡ್ಕೊಂಡು ಈ ನೀವು ಚಟ್ನಿಯ ತಯಾರಿ ಮಾಡ್ಕೋಬೇಕು. ಮತ್ತು ಈಗ ಆಲ್ಮೋಸ್ಟ್ ಕೆಲವೊಂದಿಷ್ಟು ರೈತರ ಚಟ್ನಿ ಡೇಟ್ ಅಂತೂ ಫಿಕ್ಸ್ ಮಾಡ್ಯಾರ. ವಾತಾವರಣ ಯಾವ ರೀತಿ ಇರ್ತೈತೆ ಅಂತ ಈ ಸತಿ ಅಂತೂ ಗೊತ್ತಿಲ್ಲ. ಇವಾಗ ಅಂತೂ ಫುಲ್ ಕ್ಲಿಯರಿ ವಾತಾವರಣ ಐತಿ, ಅಂದ್ರೆ ಈಗ ಬಿಸಿಲಿನ ವಾತಾವರಣ ಜಾಸ್ತಿ ಐತಿ. ಈ ಹಂತದೊಳಗೆ ನೀವು ಈಗ ಮುಂಚಿತವಾಗಿ ಏನು ಮಾಡ್ರಿ, ಡ್ರಿಪ್ ಮೂಲಕ ಫಾಸ್ಫರಿಕ್ ಆಸಿಡ್ 2 kg ಪ್ಲಸ್ SOP 8 kg ಡ್ರಿಪ್ ಮುಖಾಂತರ ನೀಡ್ರಿ. ಇದಾದ ನಂತರ ನೀವೇನು ಮಾಡ್ರಿ, ರೂಟ್ ಕೂಡ ನೀಡ್ಬೋದು. ಇಲ್ಲಾಂದ್ರೆ ನೀವು ಅಲ್ಟ್ರಾಸ್ಪೀಡ್ ಎಕರೆಗೆ 2 ಲೀಟರ್ ಡ್ರಿಪ್ ಮುಖಾಂತರ ನೀಡ್ರಿ. ಇದರಿಂದ ನಿಮಗೆ ಬೇರೆ ಆಕ್ಟಿವೇಟ್ ಆಗಕ್ಕೆ ಅನುಕೂಲ ಆಗ್ತೈತಿ. ಆದಷ್ಟು ತೋಟದಾಗ ಮುಂಚಿತವಾಗಿ 1 ತಿಂಗಳಿಗಿಂತ ಮುಂಚಿತವಾಗಿ ನೀವು ಕೆಲಸ ಮಾಡ್ಕೋಬೇಕಂದ್ರೆ ಮಿನಿಮಮ್ 20 ದಿನಗಳಿಂದ ಮುಂಚಿತವಾಗಿ ನೀವು ತೋಟದೊಳಗೆ ಕೆಲಸ ಮಾಡ್ಕೋಬೇಕು. ಆದಷ್ಟು ಬೇರೆ ಹರಿದೇ ಇರುವ ರೀತಿ ಕೆಲಸ ಮಾಡ್ಕೋರಿ. ಮತ್ತು ಬೆಸಲ್ ಡೋಸ್ ಒಳಗೆ ನೀವು ಏನೇನು ಹಾಕ್ಬೇಕಪ್ಪ ಅಂತಂದ್ರೆ, DAP ಪ್ಲಸ್ ಸಿಂಗಲ್ ಸೂಪರ್ ಫಾಸ್ಫೇಟ್, ಸಲ್ಫರ ಪ್ಲಸ್ ಮ್ಯಾಗ್ನೀಷಿಯಂ ಸಲ್ಫೇಟ್, ಮತ್ತು ನೀವು ಅಲ್ಟ್ರಾಗ್ರೋ ಅಥವಾ ಮೈಕ್ರೋನ್ಯೂಟ್ರೆಂಟ್ ಯಾವುದಾದ್ರೂ ಹಾಕೋಬೋದು. ಇದರಿಂದ ನಿಮಗೆ ತೋಟದ ಗೊನೆಗಳು ಉತ್ತಮವಾಗಿ ಬರೋಕೆ ಅನುಕೂಲ ಆಗ್ತೈತಿ. ಈ ಹಂತದಾಗ ಕೆಲವೊಬ್ರು ಏನು ಮಾಡ್ತಾರೆ, ಪೊಂಗ ಸ್ಟೇಂಜ್ ಒಳಗೆ ಗೊಬ್ಬರ ಕಟ್ಕೋತಾರೆ, ಅಂದ್ರೆ ಸ್ಪೀಡಾಗಿ ಚಿಗತ್ ಬರ್ತೈತಿ ಮತ್ತು ಭಾಳ ಫೋರ್ಸ್ ಗೊನೆ ಬರ್ತಾವ ಅಂತ ಹೇಳಿ. ಆ ಹಂತದೊಳಗೆ ಕಟ್ಟೋದು ಸ್ವಲ್ಪ ಡೇಂಜರ್ ಇರ್ತೈತಿ. ಯಾಕಂದ್ರೆ ಆ ಹಂತದೊಳಗೆ ನೀವು ಡೈರೆಕ್ಟ್ ಗೊಬ್ಬರ ಕಟ್ಟೋದ್ರಿಂದ ನೈಟ್ರೋಜನ್ ಪ್ರಮಾಣ ಹೆಚ್ಚಾಗಿ ಗೊನೆಗಳು ಸ್ಪೀಡಾಗಿ ಬರ್ತಾವೆ, ತುದಿಯ ಬೆಳವಣಿಗೆ ಕೆನೋಪಿ ಜಾಸ್ತಿಯಾಗಿ ಗ್ರೋತ್ ಆಗೋಕ್ಕೂ ಸ್ಟಾರ್ಟ್ ಮಾಡ್ತೈತಿ. ಇದರಿಂದ ನಿಮ್ಗೆ ನಿಮ್ಮ ಪ್ಲಾಟ್ನಾಗ ರೋಗ ಡೌನಿ ಕೂಡ ಕಂಡು ಬರ್ಬೋದು. ಈ ರೋಗ ನಿಯಂತ್ರಣ ನೀವಾಗೆ ರೋಗ ತಂದುಕೊಂಡಂಥ ರೀತಿ ಆಗ್ತೈತಿ. ನಿಮ್ಮ ಅಭಿಪ್ರಾಯಗಳ ಮೇಲೆ ನೀವು ಮಾಡ್ಕೋರಿ. ನಾವು ಆಲ್ಮೋಸ್ಟ್ ನಮ್ಮ ಶೆಡ್ಯೂಲ್ ಒಳಗೆ 15 ದಿನಗಳ ಮುಂಚಿತವಾಗಿ ಬೆಸಲ್ ಡೋಸ್ ಕಟ್ಟಾಕಿ ಹೇಳ್ತೀವಿ. ಈ ಹಂತದೊಳಗೆ ನೀವು ಯಾವ್ಯಾವ ಡ್ರಿಪ್ ಕೆಳಗೆ ಹಾಕಬೇಕು ಮತ್ತು ಬೋದಿನ ಮೇಲೆ ಡಸ್ಟಿಂಗ್ ರೀತಿ ಯಾವ ಮಾಡ್ಬೇಕಪ್ಪ ಅಂತಂದ್ರೆ, ನೀವೇನು ಮಾಡಿರಿ, DAP ಮತ್ತು SOP ಮ್ಯಾಗ್ನೀಷಿಯಂ ಸಲ್ಫೇಟ್ ಮತ್ತು ಕಿಟ್ ಏನು ಮಾಡಿರಿ, ನೀರೆಲ್ಲಿ ಬೀಳ್ತಿರ್ತಾವಲ್ಲ ಆ ಗುಂಡಿ ಜಾಗದೊಳಗೆ ಹಾಕ್ರಿ. ಮತ್ತು ಸಿಂಗಲ್ ಸೂಪರ್ ಫಾಸ್ಫೇಟ್ ಮತ್ತು ಸಲ್ಫರ್ ಏನು ಮಾಡಿರಿ, ಬೋದಿನ ಮೇಲೆ ಡಸ್ಟ್ ರೀತಿ ಮಾಡಿರಿ. ಇದನ್ನ ಎಲ್ಲರಿ ನೀವು DAP ಜೊತೆ ಮಿಕ್ಸ್ ಮಾಡಿ ಅಲ್ಲಿ ಹಾಕಿದ್ರಿ ಅಂದ್ರೆ ಏನಾಗ್ತೈತಿ, ಅದು ಅಲ್ಲೇ ಗಟ್ಟಿಯಾಗಿ ಕರಗೋದಿಲ್ಲ ಮತ್ತು ನಿಮ್ಮ ಗಿಡಕ್ಕೂ ಏನೂ ಲಾಭನೇ ಆಗೋದಿಲ್ಲ. ಅದು ಕರಗೋದು ಇಲ್ಲ ಮತ್ತು ನಿಮ್ಮ ಗಿಡಕ್ಕೆ ಸಿಗೋದು ಕೂಡ ಇಲ್ಲ. ಎಲ್ಲ ಆಲ್ಮೋಸ್ಟ್ ರೈತರು ಎಲ್ಲರೂ ಆ ರೀತಿನೇ ಮಾಡ್ತಾರೆ. ಅದು ಏಪ್ರಿಲ್ವರೆಗೂ ಏನೋ ಅಲ್ಲೇ ಇರ್ತೈತಿ, ಕರಗಿ ಅಲ್ಲೇ ಗಟ್ಟಿ ಆದ ರೀತಿ ಆಗ್ತೈತಿ.
ಅಲ್ಲಿ ಅದನ್ನ ಸೂಪರ್ ಫಾಸ್ಫೇಟ್ ಮತ್ತು ಸಲ್ಫರ್ ಅಲ್ಲಿ ಹಾಕಕ್ಕೆ ಹೋಗ್ಬೇಡ್ರಿ, ಡಸ್ಟ್ ರೀತಿ ಮಾಡ್ರಿ. ಇದರಿಂದ ನಿಮ್ಮ ಗಿಡಕ್ಕೂ ಕೂಡ ಅನುಕೂಲ ಆಗ್ತೈತಿ. ಮತ್ತು ನಾವು ಬೋತ್ ಹಸಿ ಆಗಲ್ರಿ, ನಾವು ಅಷ್ಟು ನೀರು ಬಿಡಲ್ಲ ಅಂದ್ರೂ ಅದು ಯಾವುದೇ ರೀತಿ ಕರಿ ಹೋಗ್ತೈತಿ. ಅಂದ್ರೆ ಈಗ ಮಂಜು ಬಿತ್ತಂದ್ರೆ ಮಂಜಿನ ಮುಖಾಂತರ ಕರಿ ಹೋಗ್ತೈತಿ. ಮತ್ತು ನಿಮ್ಗೆ ಏನಾದರೂ ಅಲ್ಲಿ ಕಡ್ಡಿ ತಪ್ಪಲ ಯಾವುದಾದ್ರೂ ಹಳೆ ಎಲೆಗಳ ತಪ್ಪಲ ಇದ್ರು ಅಂದ್ರೂ ಅದು ಕೊಳಿಲಕ್ಕೆ ಕೂಡ ಅನುಕೂಲ ಆಗ್ತೈತಿ. ಆದಷ್ಟು ನೀವು ಏನು ಮಾಡಿರಿ, ಬೋದಿನ ಮೇಲೆ ಡಸ್ಟಿಂಗ್ ಮಾಡಿರಿ. ಇದರಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ ಕೂಡ ಬರ್ತೈತಿ. ನೀವು ಏನು ಮಾಡ್ಬೋದು, ಎತ್ತರಲ್ ಜೊತೆ DAP ಅಥವಾ 052-34 ಹಾಕೊಂಡು ಕೂಡ ಎತ್ತರಲ್ ಜೊತೆ ಸಿಂಪರಣೆ ಮಾಡ್ಬೋದು. ಈ ಎತ್ತರಲ್ ಸಿಂಪರಣೆ ಆದ 2-3 ದಿನಗಳ ನಂತರ ನೀವೇನು ಮಾಡಬೇಕು, ತುತ್ತಿ ಸುಣ್ಣದ ಸ್ಪ್ರೇ ಮಾಡ್ಬೇಕಂದ್ರೆ ರೋಗ ನಿಯಂತ್ರಣ ಆಗಕ್ಕಂದ್ರೆ ಯಾವುದಾದ್ರೂ ಜೀವಾಣುಗಳು ನಿಮ್ಮ ಕಡ್ಡಿ ಒಳಗೆ ಜೀವಂತವಾಗಿದ್ರು ಅಥವಾ ಎಲೆ ಒಳಗಿತ್ತು ಅಂದ್ರೆ ನೀವು ಇದು ಸಿಂಪರಣೆ ಮಾಡೋದ್ರಿಂದ ನಿಮ್ಮ ರೋಗ ನಿಯಂತ್ರಣ ಆಗಕ್ಕೆ ಅನುಕೂಲ ಆಗುತ್ತೆ. ಅಷ್ಟು ಏನು ಮಾಡಿರಿ, 200 ಲೀಟರ್ ನೀರಿಗೆ ತುತ್ತಿ 1 kg, ಸುಣ್ಣ 1 kg ಪ್ಲಸ್ ಸಲ್ಫರ್ 300 ಗ್ರಾಮ್ ಈ ರೀತಿ ಹಾಕೊಂಡು ನೀವು ಬೋರ್ಡೋ ಸಿಂಪರಣೆ ಮಾಡ್ಕೋಬೇಕು. ಎತ್ತರೆಲ್ಲ ಹೊಡೆದ 3-4 ದಿನಗಳ ಒಳಗೆ ಇದೊಂದು ಸಿಂಪರಣೆ ಮಾಡ್ಕೋರಿ. ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಾಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಭೇಟಿ ಆಗೋಣ. ನಮಸ್ಕಾರ.